ಹಲೋ ನಮಸ್ತೆ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತ ಹೇಳಿದ್ರೆ ಜೋಗ ಜಲಪಾತದಿಂದ 25 ಕಿಲೋಮೀಟರ್ ಆಗುತ್ತೆ. ಆ 25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿರ್ತಕ್ಕಂಥ ಒಂದು ನಿಪ್ಲಿ ಜಲಪಾತ ಅಂತ ತುಂಬ ಖುಷಿಯಾಗಿದೆ, ತುಂಬ ಅದ್ಭುತವಾಗಿದೆ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ಯಾರನ್ನ ಜೋಗ ಜಲಪಾತಕ್ಕೆ ಬಂದರೆ ಖಂಡಿತ ಅಲ್ಲಿಂದ 25 ಕಿಲೋಮೀಟ್ರು ನಿಪ್ಲಿ ಜಲಪಾತ ಅಂತ ತುಂಬ ಚೆನ್ನಾಗಿದೆ. ಬಹುತೇಕ ಒಂದು 2-3 ಕಿಲೋಮೀಟ್ರಿಂದ ನೀರು ಹರ್ಕೊಂಡು ಬರ್ತಾ ಇರುತ್ತೆ. ಒಳ್ಳೆ ಎಂಜಾಯ್ ಮಾಡ್ಬೋದು, ತುಂಬ ಖುಷಿಯಾಗಿದೆ, ತುಂಬ ಅದ್ಭುತವಾಗಿದೆ. ಬನ್ನಿ ತೋರಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ ನಮಸ್ತೆ. ಜೋಗ ಜಲಪಾತದಿಂದ 25 ಕಿಲೋಮೀಟರ್ ನಿಪ್ಲೆ ಫಾಲ್ಸ್ ಅಂತ. ಸೊ ಈ ಒಂದು ನಿಪ್ಲೆ ಫಾಲ್ಸ್ ಸುಮಾರು 2-3 ಕಿಲೋಮೀಟ್ರ್ ಇದೇ ರೀತಿ ಸರಾಗವಾಗಿ ಸಮತಟ್ಟಾದ ರೀತಿಯಲ್ಲಿ ಹರಿತಾ ಇರುತ್ತೆ. ಅಥವಾ ಬಹುಶಃ ನಮಗೆ ತುಂಬ ಜಲಪಾತಗಳು ಎಲ್ಲ ಕಡೆ ನೋಡಿದ್ದೀವಿ, ಆದರೆ ಇದೊಂದು ವಿಶೇಷವಾಗಿ ನಮಗೆ ಸಿಗ್ತಕ್ಕಂಥ ಜಲಪಾತ. ದೊಡ್ಡ ಕಾಲುವೆಯಲ್ಲಿ ಸುಮಾರು 2-4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಡೆಯುವಂಥ ಒಂದು ಅದ್ಭುತವಾದ ಜಲಪಾತ ಇದು. ಸೊ ಇಲ್ಲಿ ಆರಾಮಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಇಲ್ಲಿ ಒಂದು ಸ್ನಾನ ಮಾಡಿ ಒಂದು ಮೋಜು ಮಸ್ತಿ ಮಾಡುವಂಥ ಒಂದು ಒಳ್ಳೆಯ ಸ್ಥಳ. ಬಟ್ ಯಾವುದೇ ರೀತಿ ಅನಾಹುತಗಳಾಗಿಲ್ಲ. ಬಟ್ ಏನಕ್ಕಪ್ಪ ಅಂತ ಹೇಳಿದ್ರೆ ನೀರು ಹರಿಬೇಕಾದಾಗ ಎಷ್ಟು ಆಳ ಮಟ್ಟದಲ್ಲಿ ನೀರು ಹರಿತಾ ಇದೆ, ತುಂಬ ಮಧ್ಯಕ್ಕೆ ಹೋದರೆ ಜಾಸ್ತಿ ಹರಿಯುತ್ತೆ. ನಮ್ಗೆ ಆಲ್ರೆಡಿ ನೀರಿನ ಫೋರ್ಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮಗೆ ಎಲ್ಲಿವರೆಗೂ ಸಾಧ್ಯ ಅಲ್ಲಿವರೆಗೂ ಹೋಗೋಕ್ಕೆ ಒಂದು ಅವಕಾಶ ಇರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ, ಇಲ್ಲಿಂದ ಸ್ವಲ್ಪ ಮುಂದೆ ಬಂದುಬಿಟ್ರೆ ದಟ್ಟವಾಗಿ ತುಂಬ ಈ ಪ್ರದೇಶ ಏನಿದೆ ಕಂಪ್ಲೀಟ್ ಡೀಪ್ ಇದೆ. ಸೊ ಇಲ್ಲಿ ಯಾರೂ ಹೋಗಲ್ಲ. ಸೊ ತುಂಬಾ ಹೆಚ್ಚಿಗೆ ಒಂದು 8-10 ಅಡಿ ಆಳಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಸೊ ಇಲ್ಲಿವರೆಗೂ ನಾವು ಬರ್ಬೋದು. ನೋಡಿ ಯಾರೋ ಜನಗಳು ಈ ರೀತಿ ಬಾಟ್ಲುಗಳಲ್ಲಿ ಹಾಕಿದ್ದಾರೆ. ಇದನ್ನೆಲ್ಲ ಮಾಡಬಾರ್ದು. ಪರಿಸರನ ಉಳಿಸ್ಬೇಕು, ಪರಿಸರದ ಬಗ್ಗೆ ಗಮನ ಇರಬೇಕು. ಪರಿಸರನ ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಯಾರೇ ಪ್ರವಾಸಿಗರು ಎಲ್ಲೇ ಹೋದ್ರೂ ಈ ನೀರು ಕುಡಿದ ತಕ್ಷಣ ಬಾಟ್ಲಿಗಳು ಬಿಸಾಕೋದು, ಮತ್ತು ಇನ್ನೊಂದೊಂದು ಪ್ಲಾಸ್ಟಿಕ್ ಕವರ್ಗಳು ಬಿಸಾಕೋದು, ಈ ರೀತಿ ಪರಿಸರನ ನಾಶ ಮಾಡಿದ್ರೆ ಪ್ರಕೃತಿ ಎಲ್ಲಿರುತ್ತೆ ಹೇಳಿ ಸ್ನೇಹಿತರೆ. ಹಾಗಾಗಿ ದಯಮಾಡಿ ಎಲ್ಲೇ ಪ್ರವಾಸಕ್ಕೆ ಹೋದ್ರೂ ಸೊ ನಮಗೆ ಎಮರ್ಜೆನ್ಸಿಗೆ ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ತೊಗೊತೀವಿ. ನೀರು ಕುಡಿದು ಖಾಲಿ ಮಾಡಿದ ತಕ್ಷಣ ಬಾಟ್ಲಿ ಎಲ್ಲಂದಲ್ಲೇ ವಿಂಡೋಯಿಂದ ಬಿಸಾಕ್ತೀವಿ. ಬಸ್ಸಲ್ಲಿದ್ದರೆ ಬಸ್ಸು, ಕಾರ್ ಇದ್ದರೆ ಕಾರು. ಬಟ್ ಅದೇನು ಮಾಡಬಾರ್ದು, ಅದೆಲ್ಲ ತುಂಬ ದೊಡ್ಡ ಅಪರಾಧ ಅಂತ ನಾನು ಹೇಳ್ತೀನಿ. ಹಾಗಾಗಿ ಈ ಪ್ಲಾಸ್ಟಿಕ್ ಬಾಟಲ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಬಾಟ್ಲು ಯಾವುದೇ ಕಾರಣಕ್ಕೂ ಆ ರೀತಿ ದುರುಪಯೋಗ ಮಾಡ್ದಂಗೆ ಎಲ್ಲಂದ್ರಲ್ಲೇ ಎಸೆಯುವಂಥ ಕೆಲಸ ಮಾಡಬಾರ್ದು. ಸೊ ನೋಡಿ ಇಲ್ಲೆಲ್ಲ ಜನಗಳು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ನೀರು ಆಲ್ಮೋಸ್ಟ್ ಒಂದು ಮೊಳಕಲ್ಲು ಒಂದು ಡಿಸ್ಟೆನ್ಸ್ವರೆಗೂ ನೀರು ಬರ್ತಾಯಿದೆ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ಎಲ್ಲಿಂದಲೂ ನೋಡಿದ್ರು ನೀರು ಹರಿತಾ ಇದೆ. ತುಂಬ ನೋಡೋಕೆ ಒಂಥರ ಖುಷಿ ಇದೆ, ಒಂದು ಎಂಜಾಯ್ ಮಾಡ್ಬೋದು. ಒಂದು ಆಲ್ಮೋಸ್ಟ್ 2-3 ಅಡಿ ಹೈಟ್ ಡಿಸ್ಟೆನ್ಸಲ್ಲಿ ನೀರು ಹರಿತಾ ಇದೆ. ಸುಮಾರು ಒಂದು 3-4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಡ್ಯಾಮಿಂದ ನೀರು ಬಿಟ್ಟರೆ ನೀರು ಈ ರೀತಿ ಹರಿಯುತ್ತೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ತುಂಬ ಯಥೇಚ್ಛವಾಗಿ ನೀರು ಹರಿಯುತ್ತೆ. ಆ ಟೈಮಲ್ಲಿ ಇಲ್ಲಿ ಯಾರನ್ನೂ ಬಿಡೋಲ್ಲ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ನೀರು ಇರೋ ಜಾಗಕ್ಕೆ ಜನಗಳು ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ಆಟಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬರುವಂಥ ಅವಕಾಶ ಖಂಡಿತ ಸಿಗುತ್ತೆ. ಸೊ ಈ ರೀತಿ ಹರಿತಾ ಇರೋದು ನೋಡಿ. ಇದೇ ನೋಡಿ ತುಂಬ ಡೀಪ್ ಇರೋ ಫಾಲ್ಸು. ಆ್ಯಕ್ಚುಲಿ ಇದು ನಿಪ್ಪೆ ಫಾಲ್ಸ್ ಅಂದರೆ ಇದನ್ನೇ ನಾವು ಕರೆಯೋದು. ಸೊ ಇಲ್ಲಿ ನೀರು ತುಂಬ ಆಳವಾಗಿ ಬೀಳ್ತಾ ಇರುತ್ತೆ. ಬಹುಶಃ 8-10 ಅಡಿ ಅಷ್ಟಿನ ತುಂಬ ಜಾಸ್ತಿ ಇಲ್ಲ. ಬಟ್ ನೀರಿನ ರಭಸ ಜಾಸ್ತಿ ಇದೆ ಅಂತಂದಾಗ ನಾವು ಈ ಸ್ಥಳಕ್ಕೆ ತುಂಬ ಅಪಾಯ, ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು. ನೀರಿನ ಫೋರ್ಸ್ ತುಂಬ ಜಾಸ್ತಿನೇ ಇದೆ, ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿಗೆ
ಯಾರು ಹೋಗಲ್ಲ, ಯಾರಿಗೂ ಹೋಗೋದಕ್ಕೂ ಅಲ್ಲಿ ಅಬ್ಜೆಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ದಡದಲ್ಲಿ ಸೈಡಲ್ಲಿ ನಿಂತ್ಕೊಂಡು ನೀರೆಲ್ಲ ಹಾಕಿದ್ರೆ ಒಂದು ರೀತಿ ಅನುಕೂಲ ಆಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಹಾಗಾಗಿ ಜೋಗ ಜಲಪಾತಕ್ಕೆ ಹೋದರೆ ಖಂಡಿತ ನಿಪ್ಪೆ ಫಾಲ್ಸ್ಗೆ ಒಂದು ಭೇಟಿ. ಜಾಸ್ತಿ ಇದೆ. ರೆಡಿ. ಎಲ್ಲಿಂದ ಬಂದಿದ್ದೀರಾ? ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ. ಓಕೆ, ಏನು ಓದ್ತಾ ಇದ್ದೀರಾ? ನಾವು ಮೆಡಿಕಲ್ ಮಾಡ್ತೀವಿ. ಮೆಡಿಕಲ್ ಮಾಡ್ತಿದ್ದೀರಾ? ಎಲ್ಲರೂ ಮೆಡಿಕಲ್ಲ? ಓಕೆ, ಸೂಪರ್. ಓಕೆ, ಹೇಗಿದೆ, ಹೇಗೆ ಅನ್ನಿಸ್ತು ಫಾಲ್ಸ್? ಫಾಲ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಆಲ್ ದಿ ಬೆಸ್ಟ್. ಹ್ಯಾಪಿ ಹೌದಾ? ಓಕೆ, ಥ್ಯಾಂಕ್ ಯು. ಸಖತ್ ಎಂಜಾಯ್ ಮಾಡಿದ್ರಾ? ಓಕೆ, ಖುಷಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಹಾಂ, ಸ್ವಲ್ಪ ಕಮ್ಮಿ ಇದ್ರೆ ಅಲ್ಲೆಲ್ಲ ಹೋಗಿ ಆಟ ಆಡ್ಬೋದು. ಈ ಕಷ್ಟನೇ ಈಗ. ಈಗ ಅಯ್ಯೋ ಇಲ್ಲಿ ಎಲ್ಲೆಲ್ಲ ಕಾಲಿಡ್ಬೇಕಂತಾನೆ ಗೊತ್ತಾಗಲ್ಲ.